ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅಪ್ಡೇಟ್ ವಿತ್ ಆಕಾಶ್. ನೀವು ಯಾರಾದರೂ ಐಫೋನನ್ನು ಯೂಸ್ ಮಾಡ್ತಾ ಇದ್ದರೆ ನಿಮ್ಮೆಲ್ರಿಗೂ ಕೂಡ ಒಂದು ಹೊಸ ಸಾಫ್ಟ್ವೇರ್ ಅಪ್ಡೇಟ್ ಬಂದಿರುತ್ತೆ. ಯಾರಾದರೂ ಇನ್ನೂ ಅಪ್ಡೇಟ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ನೀವು ಅಪ್ಡೇಟನ್ನು ಮಾಡ್ಕೊಳ್ಳಿ. ಅಪ್ಡೇಟನ್ನು ಮಾಡ್ಕೊಂಡ್ಮೇಲೆ ಏನೆಲ್ಲ ಚೇಂಜಸ್ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಮೊದಲನೇ ಚೇಂಜಸ್ ಏನಪ್ಪ ಅಂದರೆ ಆಪಲ್ ಅವರು ರೀಸೆಂಟಾಗಿ ಲಿಕ್ವಿಡ್ ಗ್ಲಾಸ್ ಎಫೆಕ್ಟನ್ನು ಲಾಂಚ್ ಮಾಡಿದ್ರು. ಆ ಒಂದು ಲಿಕ್ವಿಡ್ ಗ್ಲಾಸ್ ಎಫೆಕ್ಟು ಸ್ವಲ್ಪ ಜನಕ್ಕೆ ಕರೆಕ್ಟಾಗಿ ಕಾಣಿಸ್ತಾ ಇರಲಿಲ್ಲ. ಅದಕ್ಕೋಸ್ಕರ ಈಗ ಎರಡು ಆಪ್ಷನನ್ನು ಕೊಟ್ಟಿದ್ದಾರೆ. ಒಂದು ಆಪ್ಷನ್ ಬಂದು ಕ್ಲಿಯರ್ ಅಂತ, ಎರಡನೇ ಆಪ್ಷನ್ ಬಂದು ಟಿಂಟೆಡ್ ಅಂತ. ನಿಮಗೆ ಯಾವ ಆಪ್ಷನ್ ಬೇಕೋ ಆ ಆಪ್ಷನ್ ಅನ್ನು ಚೂಸ್ ಮಾಡ್ಕೊಳ್ಳಿ. ಎರಡನೇ ಅಪ್ಡೇಟ್ ಏನಪ್ಪಾ ಅಂದ್ರೆ ಫೋನ್ ಅಪ್ಲಿಕೇಶನ್ ಅಲ್ಲಿ ನಂಬರ್ಸ್ಗಳು ಕರೆಕ್ಟಾಗಿ ಕಾಣಿಸ್ತಾ ಇರಲಿಲ್ಲ. ಈಗ ಅದನ್ನ ಸ್ವಲ್ಪ UI ಡಿಸೈನ್ ಅನ್ನ ಚೇಂಜ್ ಮಾಡಿ ಮತ್ತಷ್ಟು ನೀಟಾಗಿ ಕ್ಲಿಯರ್ ಆಗಿ ಕಾಣೋ ರೀತಿ ಮಾಡಿಕೊಟ್ಟಿದ್ದಾರೆ. ಇನ್ನು ಮೂರನೇ ಅಪ್ಡೇಟ್ ಏನಪ್ಪಾ ಅಂದ್ರೆ ಸೆಕ್ಯೂರಿಟಿ ಇಂಪ್ರೂವ್ಮೆಂಟ್ಸ್ ಆಟೋಮೆಟಿಕಲಿ ನಮಗೆ ಅಪ್ಡೇಟ್ ಆಗೋ ರೀತಿ ಒಂದು ಆಪ್ಷನ್ ಅನ್ನ ಕೊಟ್ಟಿದ್ದಾರೆ. ಇದನ್ನ ನೀವೇನಾದ್ರೂ ಎನೇಬಲ್ ಮಾಡ್ತು ಅಂದ್ರೆ, ಏನಾದ್ರೂ ಬಗ್ಸ್ ಇತ್ತು ಅಂದ್ರೆ ಆಪಲ್ ಅವರು ಅದನ್ನ ಫಿಕ್ಸ್ ಮಾಡಿಬಿಟ್ಟು ನಿಮಗೆ ಅಪ್ಡೇಟ್ ಅನ್ನ ಕೊಡ್ತಾರೆ. ಇನ್ನು ನಾಲ್ಕನೇ ಅಪ್ಡೇಟ್ ಏನಪ್ಪಾ ಅಂದ್ರೆ ನೀವು ಸೈಡ್ ಇಂದ ಕ್ಯಾಮ್ರಾನ ಓಪನ್ ಮಾಡಬಹುದಾಗಿತ್ತು. ತುಂಬಾ ಜನಕ್ಕೆ ಅದು ಮಿಸ್ ಆಗಿ ಕ್ಯಾಮ್ರಾ ಓಪನ್ ಆಗ್ತಾ ಇತ್ತು. ಅದನ್ನ ನಿಮಗೆ ಬೇಕಾ ಬೇಡವಾ ಅಂತಲೂ ಕೂಡ ಈಗ ಟಾಗಲ್ ಮಾಡೋಕ್ಕೆ ಒಂದು ಆಪ್ಷನ್ ಅನ್ನ ಕೊಟ್ಟಿದ್ದಾರೆ. ಇದಾದ್ಮೇಲೆ ನೆಕ್ಸ್ಟ್ ಅಪ್ಡೇಟ್ ನಿಮಗೆ ಫೋಟೋಸ್ ಅಪ್ಲಿಕೇಶನ್ ಅಲ್ಲಿ ನೀವೇನಾದ್ರೂ ವಿಡಿಯೋಸ್ನ ನೋಡ್ತಾ ಇದ್ರೆ ಆ ವಿಡಿಯೋಸ್ ಅನ್ನ ಮುಂದೆ ಹಿಂದೆ ಓಡಿಸಬೇಕಾದ್ರೆ ಸ್ವಲ್ಪ ನಿಮಗೆ ಇರಿಟೇಟ್ ಆಗ್ತಾ ಇತ್ತು, ಕರೆಕ್ಟಾಗಿ ಮೂವ್ ಆಗ್ತಾ ಇರಲಿಲ್ಲ. ಈಗ ಹೊಸ ಡಿಸೈನ್ ಅನ್ನ ಮಾಡಿಕೊಟ್ಟಿದ್ದಾರೆ. ಅದಂತೂ ತುಂಬಾನೇ ಚೆನ್ನಾಗಿದೆ, ನಾನು ಕೂಡ ಟ್ರೈ ಮಾಡಿದೆ. ಇನ್ನು ನೆಕ್ಸ್ಟ್ ಅಪ್ಡೇಟ್ ನೀವೇನಾದ್ರೂ ವಿಡಿಯೋ ಕಾಲ್ ಇದ್ದಾಗ ಆ ವಿಡಿಯೋ ಕಾಲಿನ ನೀವು ರೆಕಾರ್ಡ್ ಮಾಡ್ಕೋಬೇಕು ಅಂದರೆ ಒಂದು ಆಪ್ಷನನ್ನು ಆಪಲ್ ಅವರು ಇನ್ಬಿಲ್ಟ್ ಆಗಿ ಕೊಡ್ತಾ ಇದ್ದಾರೆ. ಇನ್ನು ನೆಕ್ಸ್ಟ್ ನೀವೇನಾದರೂ ವಿಡಿಯೋ ಕಾಲ್ ಮಾಡಬೇಕಾದ್ರೆ ಈ ಆಪ್ಷನನ್ನು ಯೂಸ್ ಮಾಡಿಕೊಂಡು ಈಸಿಯಾಗಿ ನೀವು ಅದನ್ನು ರೆಕಾರ್ಡ್ ಮಾಡ್ಕೊಬೋದು. ಅದಾದಮೇಲೆ ನಿಮಗೆ ಈ ಲಿಕ್ವಿಡ್ ಗ್ಲಾಸ್ ಎಫೆಕ್ಟಲ್ಲಿ ಬಾರ್ಡರ್ಸ್ ಬೇಕಾ ಬೇಡವಾ ಅದನ್ನು ಕೂಡ ಎನೇಬಲ್ ಹಾಗೆ ಡಿಸೇಬಲ್ನು ಕೂಡ ಮಾಡ್ಕೊಬೋದು. ವೀಕ್ಷಕರೇ, ಇದಾದಮೇಲೆ ಸಣ್ಣ ಸಣ್ಣ UI ಚೇಂಜಸ್ ಅನ್ನು ಮಾಡಿದ್ದಾರೆ. ಎಕ್ಸಾಂಪಲ್ಲು ಆ ಟೆಕ್ಸ್ಟ್ ಏನು ಬರ್ತಾ ಇತ್ತು ಅದೆಲ್ಲ ಸೆಂಟ್ರಲ್ ಬರ್ತಾ ಇತ್ತು, ಈಗ ಸ್ವಲ್ಪ ನಿಮಗೆ ಲೆಫ್ಟ್ ಸೈಡಲ್ಲಿ ಬರೋ ರೀತಿ ಕಾಣಿಸ್ತಾ ಇದೆ. ಅದನ್ನ ಬಿಟ್ಟರೆ ನಿಮಗೆ ಮೇಜರ್ ಚೇಂಜಸ್ ಏನಿಲ್ಲ, ಎಲ್ಲನೂ ಕೂಡ ಚಿಕ್ಕ ಚಿಕ್ಕ ಚೇಂಜಸ್ ಎನ್ಹಾನ್ಸ್ಮೆಂಟ್ ಅನ್ನ ಮಾಡಿಕೊಟ್ಟಿದ್ದಾರೆ. ಐ ಹೋಪ್ ಈ ಒಂದು ವಿಡಿಯೋ ಮುಖಾಂತರ ಗೊತ್ತಾಯಿತು ಅನ್ಕೋತೀನಿ iOS ಅಲ್ಲಿ ಹೊಸ ಚೇಂಜಸ್ ಏನಾಗ್ತಾ ಇದೆ ಅಂತ. ಇದೇ ರೀತಿ ಹೊಸ ಅಪ್ಡೇಟ್ಸ್ಗಳ ಬಗ್ಗೆ ತಿಳ್ಕೋಬೇಕು ಅಥವಾ ಏನಾದರೂ ಡೌಟ್ಸ್ ಇತ್ತು ಐಫೋನಲ್ಲಿ ಅಂದರೆ ಕಮೆಂಟಲ್ಲಿ ಹಾಕಿ, ಅದಕ್ಕೆ ನಾನು ಉತ್ತರವನ್ನು ಕೊಡ್ತಾ ಹೋಗ್ತೀನಿ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಲೇಟೆಸ್ಟ್ ವಿಡಿಯೋ ನೋಡಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ವಿಡಿಯೋ ಕಾರ್ಡನ್ನು ಕ್ಲಿಕ್ ಮಾಡಿ.